ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಕರ್ತನಿಗೆ ಸ್ತೋತ್ರ. ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ಯೇಸು ಕೈ ಬಿಡನು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 29ನೇ ಅಧ್ಯಾಯ 8ನೇ ವಚನದಿಂದ 14ನೇ ವಚನವನ್ನ ನಾವು ಧ್ಯಾನ ಮಾಡೋಣ. ಅವನು ಅವರೊಂದಿಗೆ ಮಾತಾಡುತ್ತಿರುವಾಗಲೇ ಎಂಬುದಾಗಿ ನಾವು ನೋಡ್ತೇವೆ. ಓದ್ಕೊಳ್ಳಲ್ವಾ ಈ ಭಾಗವನ್ನ? ಅವರು ಹಿಂಡುಗಳೆಲ್ಲ ಕೂಡಿ ಬಂದಾಗ ಕಾಯುವವರು ಬಾವಿಯ ಮೇಲೆ ಮುಚ್ಚಿರುವ ಕಲ್ಲನ್ನು ತೆಗೆಯುವ ತನಕ ಕುಡಿಸಕೂಡದು, ಅನಂತರ ಕುರಿಗಳಿಗೆ ನೀರು ಕುಡಿಸುತ್ತೇವೆ ಅಂದರು. ಅವನು ಅವರೊಂದಿಗೆ ಮಾತಾಡುತ್ತಿರುವಾಗಲೇ ರಾಹೇಲಳು ತನ್ನ ತಂದೆಯ ಕುರಿಗಳನ್ನು ಹೊಡಕೊಂಡು ಬಂದಳು. ಆಕೆ ಅವುಗಳನ್ನು ಮೇಯಿಸುವಳಾಗಿದ್ದಳು. ಯಾಕೋಬನು ತನ್ನ ಸೋದರ ಮಾವನಾದ ಲಾಬಾನನ ಮಗಳಾಗಿರುವ ರಾಹೇಲಳನ್ನು ತನ್ನ ಸೋದರ ಮಾವನ ಕುರಿಗಳನ್ನು ಕಂಡಾಗ ಬಾವಿ ಹತ್ತಿರಕ್ಕೆ ಹೋಗಿ ಅದರ ಮೇಲೆ ಮುಚ್ಚಿದ್ದ ಕಲ್ಲನ್ನು ಸರಿಸಿ ತನ್ನ ಸೋದರ ಮಾವನ ಕುರಿಗಳಿಗೆ ನೀರು ಕುಡಿಸಿದನು. ಅವನು ರಾಹೇಲಳಿಗೆ ಮುದ್ದಿಟ್ಟು ಸ್ವರವೆತ್ತಿ ಕಣ್ಣೀರು ಸುರಿಸಿ ಆಕೆಗೆ, ನಾನು ನಿನ್ನ ತಂದೆಗೆ ಸೋದರಳಿಯನು, ರೆಬೆಕ್ಕಳ ಮಗನೂ ಆಗಿದ್ದೇನೆ ಎಂದು ಹೇಳಿದಾಗ ರಾಹೇಲಳು ಓಡಿ ಹೋಗಿ ಆ ಮಾತನ್ನು ತನ್ನ ತಂದೆಗೆ ತಿಳಿಸಿದಳು. ಲಾಬಾನನು ತನ್ನ ಸೋದರಳಿಯನು ಬಂದ ವರ್ತಮಾನವನ್ನು ಕೇಳಿದಾಗ ಅವನನ್ನು ಎದುರುಗೊಳ್ಳುವುದಕ್ಕೆ ಓಡಿ ಬಂದು ಅಪ್ಪಿಕೊಂಡು ಮುದ್ದಿಟ್ಟು ತನ್ನ ಮನೆಗೆ ಕರೆದುಕೊಂಡು ಬಂದನು. ಯಾಕೋಬನು ಲಾಬಾನನಿಗೆ ಎಲ್ಲ ಸಂಗತಿಗಳನ್ನು ತಿಳಿಸಲು ಲಾಬಾನನು ಅವನಿಗೆ, ನಿಜವಾಗಿ ನೀನು ನನ್ನ ರಕ್ತ ಸಂಬಂಧಿಯಾಗಿದ್ದಿ ಎಂದು ಹೇಳಿದನು. ಅವನು 1 ತಿಂಗಳಿನವರೆಗೂ ಲಾಬಾನನ ಬಳಿಯಲ್ಲಿ ವಾಸ ಮಾಡಿದನು. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ನಾವು ಯಾಕೋಬನು ಈಗ ರಾಹೇಲಳನ್ನ ಒಂದಷ್ಟನೇ ಭೇಟಿ ಮಾಡ್ತಾನೆ. ಮಾತ್ರವಲ್ಲದೆ ರಾಹೇಲಳಿಗೆ ತನ್ನ ಒಂದು ಸಂಬಂಧ ಏನು ಎಂಬುದಾಗಿ ತಿಳಿಸಿದಾಗ, ರೆಬೆಕ್ಕಳ ಮಗನು ಎಂಬುದಾಗಿ ತಿಳಿಸಿದಾಗ ಆಕೆ ಓಡೋಗಿ ಅಲ್ಲಿ ರೆಬೆಕ್ಕಳ ಒಂದು ಮಗನು ಯಾಕೋಬನು ಬಂದಿದ್ದಾನೆ ಎಂಬುದಾಗಿ ಅಣ್ಣನಿಗೆ ಹೇಳಿದಾಗ, ತನ್ನ ತಂದೆಗೆ ಹೇಳಿದಾಗ, ಲಾಬಾನ್ಗೆ ಹೇಳಿದಾಗ ಆತನು ಓಡಿ ಬರ್ತಾನೆ. ಹೀಗಾಗಿ ಅವರಿಬ್ಬರು ಮುದ್ದಿಟ್ಟು ಒಬ್ಬರನ್ನೊಬ್ಬರು ವಂದಿಸಿ ಲಾಬಾನ ಹೇಳ್ತಾನೆ, ನೀನು ನನಗೆ ರಕ್ತ ಸಂಬಂಧಿಯಾಗಿದ್ದಿ ಎಂಬುದಾಗಿ ಹೇಳಿ 1 ತಿಂಗಳು ಅಲ್ಲಿ ಯಾಕೋಬನು ಇರೋ ಹಾಗೆ ಅವನನ್ನ ಇಟ್ಕೊಳ್ತಾನೆ. ಇಲ್ಲಿ ನಾವು ಆತ್ಮಿಕವಾಗಿ ಸಹ ಕೆಲವು ಪಾಠಗಳನ್ನು ಕಲಿಬೇಕಾಗ್ತದೆ. ಒಂದನೇದಾಗಿ ನಾವು ನೋಡ್ಬೇಕಾದ್ರೆ, ದೇವರು ಹಂತ ಹಂತವಾಗಿ ಯಾಕೋಬನ ಒಂದು ವಿವಾಹಕ್ಕೆ ಬೇಕಾದದೆಲ್ಲ ಸಿದ್ಧತೆ ಮಾಡ್ತಾ ಇರೋದನ್ನ ನಾವು ನೋಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ಯಾವುದನ್ನು ದಿಢೀರಂತ ತೀರ್ಮಾನ ಮಾಡಬಾರ್ದು. ದೇವರ ಹತ್ರ ಪ್ರಾರ್ಥನೆ ಮಾಡಿದಾಗ ದೇವರ ಹತ್ರ ಅಪ್ಪಣೆ ತೆಗೆದುಕೊಂಡು ಆತನ ವಾಗ್ದಾನ ಪಡೆದು ನಾವು ಮುಂದೆ ಹೋಗುವಾಗ ಖಂಡಿತವಾಗಿ ಹಂತ ಹಂತವಾಗಿಯೇ ದೇವರೇನ್ ಮಾಡ್ತಾರೆ, ನಮ್ಮನ್ನ ನಡೆಸುವರಾಗಿದ್ದಾರೆ. ಮತ್ತೆ ಎರಡನೇದಾಗಿ ನಾವಿಲ್ಲಿ ನೋಡ್ಬೇಕಾದ್ರೆ ರಾಹೇಲಳು ಸಹ ಯಾವ ರೀತಿ ಓಡಿ ಹೋಗಿ ತನ್ನ ತಂದೆಗೆ ತಿಳಿಸ್ತಾಳೆ. ಯಾವುದನ್ನು ಸಹ ಆಕೆ ತಕ್ಷಣವೇ ತೀರ್ಮಾನ ತೆಗೆದುಕೊಳ್ಳೋದಿಲ್ಲ. ಆದರೆ ಆಕೆಗೆ ಒಂದು ಹೃದಯದಲ್ಲಿ ಒಂದು ತೀರ್ಮಾನ ಬರ್ತದೆ, ರಕ್ತ ಸಂಬಂಧಿನೇ ಬಂದಿದ್ದಾರೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ದೇವರ ಮಕ್ಕಳಿಗೂ ಒಂದು ಕನೆಕ್ಷನ್, ಒಂದು ಸಂಬಂಧ ಇದ್ದೇ ಇರ್ತದೆ ಪ್ರಿಯರೇ. ಹೀಗಾಗಿ ನಾವು ಇಚ್ಚೋಡಾಗಬೇಕಾಗಿರೋದು ದೇವರ ಮಕ್ಕಳೊಂದಿಗೆ. ಅದರರ್ಥ ಯಾರು ಇನ್ನೂ ಯೇಸುಸ್ವಾಮಿ ನಂಬಿಲ್ಲೋ ಅವ್ರನ್ನ ಬಿಟ್ಬಿಡಬಾರ್ದು, ಅವ್ರನ್ನ ಪ್ರೀತಿ ಮಾಡದೇ ಇರಬಾರ್ದು, ಅವ್ರನ್ನೂ ರಕ್ಷಣೆ ಮಾಡಕ್ಕೆ ತರಬೇಕು. ಆದರೆ ನಮ್ಮ ಒಂದು ಒಡನಾಟ ದೇವರ ಮಕ್ಕಳೊಂದಿಗಿರಬೇಕು. ಮತ್ತೆ ಇನ್ನೊಂದು ವಿಷಯ ನಾವಿಲ್ಲಿ ನೋಡ್ಬೇಕಾದ್ರೆ, ಇಲ್ಲಿ ಲಾಬಾನನ್ ಹೇಳ್ತಾನೆ ಯಾಕೋಬನಿಗೆ, ನೀನು ರಕ್ತ ಸಂಬಂಧಿ ಎಂಬುದಾಗಿ. ಪ್ರಿಯರೇ, ಯೇಸುವಿನ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟಂತ ನಾವೆಲ್ಲರೂ ದೇವರ ಒಂದೇ ಮನೆ ಆಗಿದ್ದೇವೆ. ಹೀಗಾಗಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವವರಾಗಿರ್ಬೇಕು. ಇದು ಬಹಳ ಪ್ರಾಮುಖ್ಯ. ಯಾವುದೇ ಸಭೆಯವರು ಇರ್ಬೋದು, ಅವರು ಯಾವುದೇ ಸಭೆ ಹೆಸರು ಇರ್ಬೋದು, ಆದರೆ ಯೇಸುವನ್ನ ನಂಬಿ ಅವರು ದೀಕ್ಷಾ ಸ್ನಾನ ಹೊಂದಿ ಕ್ರಿಸ್ತನ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟು ಅವರು ಯೇಸುವನ್ನು ಹಿಂಬಾಲಿಸ್ತಾ ಇದ್ದಾರಾ,
ಅವ್ರು ಯಾರೇ ಆಗಿರ್ಬೋದು, ಅವರು ದೇವರ ಮಕ್ಕಳೆಂಬುದಾಗಿ ಅವ್ರನ್ನ ನಾವು ಪ್ರೀತಿ ಮಾಡೋಣ ಪ್ರಿಯರೇ. ಆ ಒಂದು ಪ್ರೀತಿ ನಿಮ್ಗಿಲ್ವಾ? ಇವತ್ತು ದೇವರು ಕೇಳಿ, ಸ್ವಾಮಿ ಅವ್ರ ಕಂಡ್ರೆ ನನಗಾಗಲ್ಲ, ಇವ್ರ ಕಂಡ್ರೆ ನನಗಾಗಲ್ಲ ಎಂಬುದಾಗಿ ಹೇಳ್ಬೇಡ್ರಿ. ಬದಲಾಗಿ ಅವ್ರನ್ನ ನಾವು ಪ್ರೀತಿ ಮಾಡೋಣ. ಅವ್ರನ್ನ ಪ್ರೀತಿ ಮಾಡಬೇಕಾದ್ರೆ ಖಂಡಿತವಾಗಿ ದೇವರ ವಾಕ್ಯದಲ್ಲಿ ಬರ್ತಿದ್ದಲ್ಲ, ನೀವು ಒಂದಾಗಿರುವುದರಿಂದ ಇವರು ನನ್ನ ಶಿಷ್ಯರೆಂಬುದಾಗಿ ಲೋಕದವ್ರು ಹೇಳ್ತಾರಂತ. ಹೀಗಾಗಿ ನಮ್ಮೆಲ್ಲರೂ ನಮ್ಮ ಸಭೆಯವರೊಂದಿಗೆ ಒಂದಾಗಿರ್ತೀವಿ, ಆದರೆ ನಾವು ಬೇರೆ ಸಭೆಯವರೊಂದಿಗೆ ಯಾವ ರೀತಿ ಸಮತೋಲನವಾಗಿ ನಾವು ಒಂದಾಗಿರ್ಬೇಕು ಎಂಬುದಾಗಿ ದೇವರನ್ನು ಕೇಳಬೇಕಾದ್ರೆ ಖಂಡಿತವಾಗಿ ಆ ಹೃದಯ ದೇವರು ನಮಗೆ ಕೊಡ್ತಾರೆ, ಆ ಪ್ರೀತಿ ನಮಗೆ ಕೊಡ್ತಾರೆ. ಯಾಕಂದ್ರೆ ನಾವೆಲ್ಲ ಒಂದೇ ಪರಲೋಕದಲ್ಲಿರೋದಲ್ವಾ. ಹೀಗಾಗಿ ಆ ಏಕ ಮನಸ್ಸನ್ನ, ನಾವು ಒಂದೇ ಶರೀರದ ವಿವಿಧವಾದ ಅಂಗಗಳಾಗಿದ್ದೇವೆ, ಆದರೆ ಒಂದೇ ಶರೀರ, ನಮಗೆಲ್ಲರಿಗೂ ತಲೆ ಯೇಸು. ಆ ರೀತಿ ಒಂದು ಸಂಬಂಧ ನಮ್ಮಲ್ಲಿ ಬೆಳೆಯಲಿ, ಕರ್ತನ ಆ ರೀತಿಯೇ ನಮ್ಮನ್ನು ನಡೆಸಲಿ. ಆಮೇಲೆ ಪ್ರಾರ್ಥಿಸೋಣವಾ. ನಮ್ಮನ್ನು ಬಾಳುವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ನಿಮಗೆ ಸ್ತೋತ್ರ ಅಪ್ಪ. ತಂದೆ ಆದ್ರೆ ಇವತ್ತು ಸಭೆಗಳಲ್ಲಿ ಅನೇಕ ವೇಳೆ ಒಂದತ್ವ ಇಲ್ಲಪ್ಪ. ಇದಕ್ಕೆ ಕಾರಣ ನಾವು ದೈಹಿಕವಾಗಿ ನಡೆಯುವಂಥದ್ದು. ಆ ದೈಹಿಕವಾಗಿ ನಡೆಯದೇ ಇರುವ ಹಾಗೆ ನಮ್ಮೆಲ್ಲರಿಗೂ ಕೃಪೆ ಕೊಡಪ್ಪ. ಆತ್ಮೀಕವಾಗಿ ನಡೆಯುವಾಗ ನಮ್ಮೆಲ್ಲರಿಗೂ ಕೃಪೆ ಕೊಡು. ಆ ರೀತಿ ಮಾಡ್ತಿರೋದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಡ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ.
ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾಗ ಎನ್ ಸ್ವಸ್ಥ ಕೈದನು. ಎನ್